ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನೊಂದು ಮ್ಯಾಂಗೋದ ರೆಸಿಪಿ ಮಾಡ್ತಿದ್ದೇನೆ. ತುಂಬಾ ಸಿಂಪಲ್ ರೆಸಿಪಿ. ಈ ಭಟ್ರನವರೆಲ್ಲ ಮಾಡ್ತಾರಲ್ಲ, ಸ್ವಲ್ಪ ಸ್ವೀಟ್ ಆಗಿ ಮ್ಯಾಂಗೋ ಕರಿ ಮಾಡ್ತಾರೆ, ಅದೇ ರೆಸಿಪಿ ಮಾಡ್ತಿದ್ದೇನೆ. ಮತ್ತೆ ಇದು ನಾವು ಇದಕ್ಕೆ ಆನಿಯನ್ ಆಗ್ಲಿ ಗಾರ್ಲಿಕ್ ಆಗ್ಲಿ ನಾವು ಹಾಕುದಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಯೂಸೇ ಮಾಡುದಿಲ್ಲ. ಸೊ ಯಾರೆಲ್ಲ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲಲ್ಲ ಅವರು ಕೂಡ ಈ ರೆಸಿಪಿಯನ್ನು ಟ್ರೈ ಮಾಡಬಹುದು. ಈ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ನಾನಿವತ್ತು ಒಂದು ಟೇಸ್ಟಿಯಾದ ಮ್ಯಾಂಗೋ ಕರಿ ಹೇಗೆ ಮಾಡುವುದು ಅಂತ ಹೇಳಿಕೊಡ್ತಿದ್ದೇನೆ. ತುಂಬಾ ಈಸಿ ರೆಸಿಪಿ ಇದು, ಯಾರು ಮಾಡಬಹುದು. ಮತ್ತೆ ನಾನು ಹೇಳಿದಾಗೆ ಇದರಲ್ಲಿ ನಾವು ಆನಿಯನ್ ಆಗ್ಲಿ ಗಾರ್ಲಿಕ್ ಆಗ್ಲಿ ಏನು ಯೂಸ್ ಮಾಡುದಿಲ್ಲ. ಮೊದಲಿಗೆ ನಾನು ಮ್ಯಾಂಗೋವನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ. ಅಂದ್ರೆ ಅದರ ಸಿಪ್ಪೆ ತೆಗೆದು, ಸಿಪ್ಪೆಯಲ್ಲಿ ಸ್ವಲ್ಪ ಪಲ್ಪ್ ಇರ್ತದಲ್ಲ, ಅದಕ್ಕೆ ನಾನು ನೀರಿನಲ್ಲಿ ಸ್ವಲ್ಪ ಸ್ಕ್ವೀಸ್ ಮಾಡಿ ಆ ನೀರು ಕೂಡ ಇದಕ್ಕೆ ಹಾಕ್ಬಿಟ್ಟಿದ್ದೇನೆ. ಮತ್ತೆ 1 ಗ್ಲಾಸ್ ನೀರು ಹೆಚ್ಚಾಗಿ ಹಾಕಿದಕ್ಕೆ ಇದಕ್ಕೆ ಈಗ ಒಂದು ಟೀ ಸ್ಪೂನ್ ಅಷ್ಟು ಹಳದಿ ಪೌಡರ್, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ದೊಡ್ಡ ಪೀಸ್, ನಾನು ಚಿಕ್ಕ ಪೀಸ್ ತಗೊಂಡಿದ್ದೇನೆ ಅದಕ್ಕೆ 3 ಪೀಸ್ ಹಾಕ್ತಿದ್ದೇನೆ. ಮತ್ತೆ ಇದಕ್ಕೆ ಹುಣಸೆ ಹಣ್ಣಿದು ನೀರನ್ನು ಹಾಕ್ಬೇಕು. ಹುಣಸೆ ಹಣ್ಣನ್ನು ಒಂದು 15 ಮಿನಿಟ್ಸ್ ನೀರಲ್ಲಿ ನೆನೆಸಿಡಿರಿ, ನಂತರ ಇದಕ್ಕೆ ಸ್ಕ್ವೀಸ್ ಮಾಡಿ ಹಾಕಿ ಇದನ್ನು 15 ಮಿನಿಟ್ಸ್ ಬಾಯ್ಲ್ ಮಾಡಿ. ಅಷ್ಟುವರೆಗೆ ನಾವು ಮಸಾಲ ಮಾಡುವ. ಮಸಾಲಕ್ಕೆ ನಾವು ಡ್ರೈ ರೋಸ್ಟ್ ಮಾಡಲಿಕ್ಕೆ 2 ಟೀ ಸ್ಪೂನ್ ಕೊರಿಯಂಡರ್ ಅಂದ್ರೆ ಕೊತ್ತಂಬರಿ, 1 ಟೀ ಸ್ಪೂನ್ ಜೀರಿಗೆ, ಸ್ವಲ್ಪ 1/4 ಟೀ ಸ್ಪೂನ್ ಕೂಡ ಬೇಡ ಮೆಂತೆ, ಮತ್ತೆ 1 ಟೀ ಸ್ಪೂನ್ ಉರ್ದು ದಾಲ್ ಹೇಳ್ತೀವಲ್ಲ ಅದು, ಮತ್ತೆ 1 ಟೀ ಸ್ಪೂನ್ ಕಡಲೆಬೇಳೆ. ಹೀಗೆ ಇದನ್ನು ಸ್ವಲ್ಪ ಫ್ರೈ ಮಾಡಿ. ಇದಕ್ಕೆ ಈಗ ಒಂದು 8 ಲಾಂಗ್ ರೆಡ್ ಚಿಲ್ಲೀಸ್ ಉಂಟಲ್ಲ ಅದನ್ನು ಹಾಕಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಬೇಕು. ಅದರ ಒಳ್ಳೆ ಸ್ಮೆಲ್ ಬರ್ತದೆ, ಅಷ್ಟುವರೆಗೆ ಫ್ರೈ ಮಾಡಿ. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಗ್ಯಾಸ್ ಅನ್ನು ಆಫ್ ಮಾಡಿ, ನಂತರ ಕರಿಬೇವು ಸೊಪ್ಪನ್ನು ಹಾಕಿ ಒಂದು ಅರ್ಧದಷ್ಟು ಕಾಯಿ ತುರಿಯನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ತಣ್ಣಗಾದ ನಂತರ ಒಳ್ಳೆ ಸ್ಮೂತ್ ಆಗಿ ಗ್ರೈಂಡ್ ಮಾಡಬೇಕು. ಇದು ಗ್ರೈಂಡ್ ಆದ ನಂತರ ಈ ಮಸಾಲವನ್ನು ನಾವು ಮ್ಯಾಂಗೋಗೆ ಹಾಕುವ. ಮಿಕ್ಸಿಯಲ್ಲಿ ಸ್ವಲ್ಪ ಮಸಾಲೆ ಇರ್ತದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ದಪ್ಪ ಅಂತ ಎಣಿಸಿದ್ರೆ ಮಾತ್ರ ಇನ್ನೂ 1 ಕಪ್ ನೀರನ್ನು ಹಾಕಬಹುದು, ಇಲ್ಲದಿದ್ರೆ ಬೇಡ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಆಗ್ಲಿ, ಚೆನ್ನಾಗಿ ಬಾಯ್ಲ್ ಆಗ್ಲಿ, ಒಂದು 10 to 15 ಮಿನಿಟ್ಸ್ ಬಾಯ್ಲ್ ಆಗಲಿ. ಅದು ಬಾಯ್ಲ್ ಆದ ನಂತರ ನಾವೊಂದು ಒಗ್ಗರಣೆಯನ್ನು ರೆಡಿ ಮಾಡುವ. ಅದಕ್ಕೆ 3 ಟೀ ಸ್ಪೂನ್ ಎಣ್ಣೆಗೆ 1 ಟೀ ಸ್ಪೂನ್ ಮಸ್ಟರ್ಡ್ ಅನ್ನು ಹಾಕಿ, ಅಂದ್ರೆ ಸಾಸಿವೆಯನ್ನು ಹಾಕಿ, 1/4 ಟೀ ಸ್ಪೂನ್ ಹಿಂಗು, 2 ರೆಡ್ ಚಿಲ್ಲೀಸ್ ಅನ್ನು ಹಾಕಿ ಅದನ್ನು ಕಟ್ ಮಾಡಿ ಹಾಕಿ, ಮತ್ತೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ. ಈಗ ಒಗ್ಗರಣೆಯನ್ನು ನಾವು ಈ ಕರಿಗೆ ಹಾಕುವ. ನಂತರ ಇದನ್ನು ಮಿಕ್ಸ್ ಮಾಡಿ ಸರ್ವ್ ಮಾಡಿ. ನಮ್ಮ ಟೇಸ್ಟಿಯಾದ ಮ್ಯಾಂಗೋ ಕರಿ ರೆಡಿ ಆಯ್ತು.
ಅದರ ಜೊತೆ ಒಂದ್ಸಲ ಫ್ರೈ ಮತ್ತೆ ಕ್ಯೂಕಂಬರ್ ಇದು ಸ್ಯಾಲೆಡ್ ಉಂಟು, ಅದನ್ನ ಮಾಡಿದ್ದೇನೆ. ನಾವೀಗ ಟೇಸ್ಟ್ ಮಾಡೋ ಹೇಗುಂಟು ಅಂತ. ತುಂಬಾ ಟೇಸ್ಟಿಯಾಗಿ ಉಂಟು. ಟ್ರೈ ಮಾಡಿ ನೋಡಿ. ಈ ರೆಸಿಪಿನ ನೀವು ಸೌತೆಕಾಯಿ ಕೂಡ ಯೂಸ್ ಮಾಡಿ ಮಾಡಬಹುದು, ಅದು ಕೂಡ ತುಂಬಾ ಒಳ್ಳೇದು ಬರ್ತದೆ. ಮ್ಯಾಂಗೋ ಬದಲು ಸೌತೆಕಾಯಿಯನ್ನು ಹಾಕಿದ್ರೆ ಆಯ್ತು ಅಷ್ಟೇ. ನೋಡಿ, ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶೇರ್ ಮಾಡಿ ಪ್ಲೀಸ್. ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.